ಹೀಗೆ ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8 ಆರೋಪಿಗಳ ಪೈಕಿ 7 ಆರೋಪಿಗಳ ಬಳಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಆರೋಪಿಗಳ ಬಳಿ ಹಣ ಜಪ್ತಿ ಮಾಡಲಾಗಿದೆ. ಆ ದಾಖಲೆ TV9ಗೆ ಲಭ್ಯ ಆಗಿದೆ. ಅವಿನಾಶ್ ಬಳಿ 20.39 ಲಕ್ಷ ನಗದು, $1,121 ಪತ್ತೆಯಾಗಿದೆ. ಕರುಣೇಶ್ ಪಾಂಡೆ ಬಳಿ 18.07 ಲಕ್ಷ ನಗದು ರಿಕವರಿ ಆಗಿದೆ. ಅನುಕಲ್ಪ್ ಮಿಶ್ರಾ ಬಳಿ 16.82 ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ಲವಕುಶ್ ಮಿಶ್ರಾ ಬಳಿ 14.25 ಲಕ್ಷ, ರಮಾಶಂಕರ್ ಯಾದವ್ ಬಳಿ 7.32 ಲಕ್ಷ ರೂಪಾಯಿ, ಮನೀಶ್ ಬಳಿ 2 ಲಕ್ಷ, ಇನ್ನು ಟಿನ್ನು ಬಳಿ 1 ಲಕ್ಷ ನಗದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ರಿಕವರ್ ಮಾಡಿದ್ದಾರೆ. ಸೊ ಈ ದಾಖಲೆಗಳು TV9ಗೆ ಲಭ್ಯ ಆಗಿದೆ. ಅವಿನಾಶ್ ಶುಕ್ಲಾ ಬಳಿ 159 ಗ್ರಾಂ ಬೆಳ್ಳಿ ಇತ್ತಂತೆ, ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. 8.14 ಗ್ರಾಂ ಬಂಗಾರವನ್ನು ಕೂಡ ಜಪ್ತಿ ಮಾಡಿದ್ದಾರೆ. 3.44 ಗ್ರಾಂ ಬಂಗಾರದ ಉಂಗುರ, ಇದೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. 8 ಆರೋಪಿಗಳ ಪೈಕಿ ಒಟ್ಟು 7 ಆರೋಪಿಗಳಿಂದ ಈ ರೀತಿ ಹಣ ಜಪ್ತಿ ಮಾಡಿರುವುದು. ತನಿಖೆಯ ಅವಧಿಯನ್ನು ಕೂಡ ಇವತ್ತು ಉತ್ತರ ಪ್ರದೇಶದ ಸರ್ಕಾರ ವಿಸ್ತರಿಸಿ ಮತ್ತೆ ಜುಲೈ 15ರವರೆಗೆ ಆ ತನಿಖಾ ಅವಧಿಯನ್ನು ವಿಸ್ತರಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದೇ ಕಾರಣಕ್ಕೆ ಇದು ಬಗೆದಷ್ಟು ಇದರ ಆಳ ಅಗಲ ತೆರೆದುಕೊಳ್ತಾನೆ ಹೋಗ್ತಾ ಇದೆ. ಹೀಗೆ ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8 ಆರೋಪಿಗಳ ಪೈಕಿ 7 ಆರೋಪಿಗಳ ಬಳಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಆರೋಪಿಗಳ ಬಳಿ ಹಣ ಜಪ್ತಿ ಮಾಡಲಾಗಿದೆ. ಆ ದಾಖಲೆ TV9ಗೆ ಲಭ್ಯ ಆಗಿದೆ. ಅವಿನಾಶ್ ಬಳಿ 20.39 ಲಕ್ಷ ನಗದು, $1,121 ಪತ್ತೆಯಾಗಿದೆ. ಕರುಣೇಶ್ ಪಾಂಡೆ ಬಳಿ 18.07 ಲಕ್ಷ ನಗದು ರಿಕವರಿ ಆಗಿದೆ. ಅನುಕಲ್ಪ್ ಮಿಶ್ರಾ ಬಳಿ 16.82 ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ಲವಕುಶ್ ಮಿಶ್ರಾ ಬಳಿ 14.25 ಲಕ್ಷ, ರಮಾಶಂಕರ್ ಯಾದವ್ ಬಳಿ 7.32 ಲಕ್ಷ ರೂಪಾಯಿ, ಮನೀಶ್ ಬಳಿ 2 ಲಕ್ಷ, ಇನ್ನು ಟಿನ್ನು ಬಳಿ 1 ಲಕ್ಷ ನಗದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ರಿಕವರ್ ಮಾಡಿದ್ದಾರೆ. ಸೊ ಈ ದಾಖಲೆಗಳು TV9ಗೆ ಲಭ್ಯ ಆಗಿದೆ. ಅವಿನಾಶ್ ಶುಕ್ಲಾ ಬಳಿ 159 ಗ್ರಾಂ ಬೆಳ್ಳಿ ಇತ್ತಂತೆ, ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. 8.14 ಗ್ರಾಂ ಬಂಗಾರವನ್ನು ಕೂಡ ಜಪ್ತಿ ಮಾಡಿದ್ದಾರೆ. 3.44 ಗ್ರಾಂ ಬಂಗಾರದ ಉಂಗುರ, ಇದೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. 8 ಆರೋಪಿಗಳ ಪೈಕಿ ಒಟ್ಟು 7 ಆರೋಪಿಗಳಿಂದ ಈ ರೀತಿ ಹಣ ಜಪ್ತಿ ಮಾಡಿರುವುದು. ತನಿಖೆಯ ಅವಧಿಯನ್ನು ಕೂಡ ಇವತ್ತು ಉತ್ತರ ಪ್ರದೇಶದ ಸರ್ಕಾರ ವಿಸ್ತರಿಸಿ ಮತ್ತೆ ಜುಲೈ 15ರವರೆಗೆ ಆ ತನಿಖಾ ಅವಧಿಯನ್ನು ವಿಸ್ತರಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದೇ ಕಾರಣಕ್ಕೆ ಇದು ಬಗೆದಷ್ಟು ಇದರ ಆಳ ಅಗಲ ತೆರೆದುಕೊಳ್ತಾನೆ ಹೋಗ್ತಾ ಇದೆ.